ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ಆಗಬೇಕಾಗಿದ್ದ ಮುಖ್ಯ ಕೆಲಸ ಏನಪ್ಪ ಅಂತಂದ್ರೆ, ಮೊದಲು ಈ ಏನು ದೂರುದಾರರು ದೂರು ಕೊಡ್ತಾ ಇದ್ದಾರೆ ಆ ದೂರುಗಳ ಪರಿಶೀಲನೆ ಆಗಬೇಕಾಗಿದೆ. ಪರಿಶೀಲನೆ ಆಗಿ ಎನ್ಕ್ವೈರಿ ಮಾಡಬೇಕಾಗಿದೆ. ಅವರು ಸಂಬಂಧಿಸಿದಂಥ ವ್ಯಕ್ತಿಗಳನ್ನ, ಹೆಗ್ಗಡೆ ಮತ್ತು ಅವ್ರ ಸಂಬಂಧಿಕರನ್ನ ಎನ್ಕ್ವೈರಿ ಮಾಡಿ ಆನಂತರ ಅದು ಎನ್ಕ್ವೈರಿ ಏನಾಗ್ತದೆ ಜನರ ಮುಂದೆ ಇರಬೇಕಾಗಿದ್ರಿ. ಇವತ್ತು ಜನಕ್ಕೆ ಗೊತ್ತಾಗಬೇಕದು ಹೌದಪ್ಪ ಏನಾಗಿದೆ ಅಂತೇಳಿ. ಅಂದಾಗ ಇದರ ಬಗ್ಗೆ ಒಂದು ಸಂಶಯ ಹೋಗ್ಬೋದೇನೋ. ಆದರೆ ಇದೆಲ್ಲ ಮಾಡೋರು ಯಾರು ಅಂತ ಇನ್ನೂ ಆದರೂ ಸಹಜವಾಗಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಈ ಹೆಗ್ಗಡೆಯವ್ರ ಮೇಲೆ ಯಾವುದೇ ಪಕ್ಷಕ್ಕೆ ಅವ್ರು ಹಿಡಿಯೋದು ಹಾಕಬೇಕು ಒಳಗೆ ಹಾಕ್ಕೊಳ್ಳುವಂಥದ್ದು ಇಲ್ಲ. ಯಾಕಂದ್ರೆ ಅವ್ರು ಭಯ ಪಡ್ತಾ ಇದ್ದಾರೆ ಯಾವುದೇ ಪಕ್ಷದವರು ಅದು ನಾಳೆ ನಮ್ಮ ಇಲೆಕ್ಷನ್ದಾಗ ಪೆಟ್ಟು ಬಿಡಬಾರ್ದು ಅಂತೇಳಿ ಅದನ್ನು ಸದುಪಯೋಗ ಮಾಡ್ಕೊತಿರುವಂಥ ಹೆಗ್ಗಡೆ ಮತ್ತು ಅವರು ಜನ ಅದನ್ನು ಆದಷ್ಟು ಮುಂದೆ ಹಾಕುವಂಥದ್ದು. ನಾವು ಕ್ಲಿಯರ್ ಆಗಿವಿ, ಸ್ವಚ್ಛ ಆಗಿವಿ ಅಂತ ಮಾತಾಡೋದ್ರಿಂದಾಗೆ ಸಹಜವಾಗಿ ಜನ ಮತ್ತಷ್ಟು ಸಿಡಿದೇಳುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತೇಳಿ ಈ ಸಂದರ್ಭ ಹೇಳಬೇಕಾದ್ರೆ ಜನನ ಇವತ್ತು ಬೀದಿಗೆ ಬಂದಿದ್ದಾರೆ. ನೋಡ್ರಿ ಏನಾಗ್ತದೆ. ಆದ್ರೆ ತುರ್ತು ಮಾತ್ರ SIT ನಾವು ಏನೂ ಬಿಡುಗಡೆ ಮಾಡಿಲ್ಲ. ಅವ್ರು ಹೇಳ್ತಾ ಇರೋದು ಸಂಬಂಧ ಇಲ್ಲ ನಮಗೂ ಮತ್ತು ಈ ಹೆಗ್ಗಡೆ ಅವ್ರ ಹೇಳಿಕೆಗಳಿಗೆ ಅಂತೇಳಿ ಸ್ಪಷ್ಟೀಕರಣ ನೀಡಿದ್ರಿಂದಾಗಿ ಅದು ಎಲ್ಲಿ ತನಕ ಮೌನ ವಹಿಸ್ಬೋದು ಪತ್ರಕರ್ತರು ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. S60 ನ್ಯೂಸ್ ಅತಿ ಸಿದ್ದರಾಮಯ್ಯ ಸತ್ಯದ ಕೈಗೆ ವಂದನೆಗಳು.